ಹಾಯ್ ಫ್ರೆಂಡ್ಸ್, ನೀವು ಎಲ್ಲ ಥರ ರೊಟ್ಟಿಗಳನ್ನ ತಿಂದಿರ್ತೀರ. ಆದರೆ ಈ ಥರ ಸಖತ್ ಟೇಸ್ಟಿಯಾಗಿರೋ ಮೂಲಂಗಿ ಮತ್ತು ಮೊಸರು ಹಾಕಿ ಮಾಡಿರೋ ರೊಟ್ಟಿನ ಯಾವತ್ತಾದರೂ ತಿಂದಿದ್ದೀರಾ? ಮತ್ತೆ ತಡ ಹಾಗಾದರೆ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಬನ್ನಿ. ಸಖತ್ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ 2 ಮೂಲಂಗಿಯನ್ನು ನೀಟಾಗಿ ಸಿಪ್ಪೆ ತೆಗೆದು ರಸವನ್ನು ಹಿಂಡಿ ಸಣ್ಣಗೆ ತುರ್ಕೊಂಡು ತೊಗೊಂಡಿದ್ದೀನಿ. 2 ಮೂಲಂಗಿಯನ್ನು ಚಿಕ್ಕದಾಗಿ ತುರ್ಕೊಂಡಿದ್ದೀನಿ. ಅದಕ್ಕೆ 1 ಹಸಿಮೆಣಸಿನ್ಕಾಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ಈಗ ಅದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ, ಹಸಿ ತೆಂಗಿನಕಾಯಿ ತುರಿ. ಹಾಗೆ ಒಂದು 2 ಟೇಬಲ್ ಸ್ಪೂನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ದೊಡ್ಡ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಂಡು 1 ಬೌಲ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಬೌಲು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ, ಗಟ್ಟಿ ಮೊಸರನ್ನು. ಈಗ ಫಸ್ಟು ಕೈಯಲ್ಲೇ ನೀವು ನೀಟಾಗಿ ಎಲ್ಲದನ್ನು ಕಲಿಸ್ಕೊಳ್ಬೇಕಾಗತ್ತೆ. ಉಪ್ಪು ಮೊಸರು ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಫಸ್ಟು ಕೈಯಲ್ಲೇ ಕಲಿಸ್ಕೊಂಬಿಡಿ. ಆಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ, ಬರೀ ಮೊಸರಲ್ಲೇ ಎಷ್ಟು ಮೆತ್ತಗಾಯಿತು ಅಂತ. ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ನೀವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಈ ಹಿಟ್ಟನ್ನು ಕೈಯಲ್ಲೇ ತಟ್ಟೋದ್ರಿಂದ ರೊಟ್ಟಿಯನ್ನು ನೀವು ಸ್ವಲ್ಪ ಮೆತ್ತಗೆ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ನೋಡ್ಬೋದು ಇಲ್ಲಿ ಯಾವ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಅಂಥೇಳಿ. ಚಪಾತಿಯ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ತೆಳುಗೆ ನಾನು ಕಲಿಸ್ಕೊಂಡಿದ್ದೀನಿ. ಇಷ್ಟು ತೆಳು ಇದ್ದರೆ ಸಾಕು, ತುಂಬ ತೆಳು ಮಾಡ್ಕೊಳ್ಬೇಡಿ. ಯಾಕೆಂದರೆ ಮೂಲಂಗಿ ಹಾಕಿರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಇಷ್ಟು ಹದಕ್ಕಿದ್ರೆ ಸಾಕಾಗುತ್ತೆ. ಈಗ ನಾನಿಲ್ಲಿ ಒಂದು ಬಟರ್ ಪೇಪರನ್ನು ತೊಗೊಂಡಿದ್ದೀನಿ. ಇದಿಲ್ಲ ಅಂದರೆ ನೀವು ಬಾಳೆ ಎಲೆ ಮೇಲೂ ಕೂಡ ತಟ್ಕೋಬೋದು. ತೊಗೊಂಡು ಒಂದು ಉಂಡೆಯನ್ನು, ನಿಮಗೆ ಎಷ್ಟು ದಪ್ಪ ಉಂಡೆ ಬೇಕಾಗುತ್ತೆ ಅಷ್ಟು ದಪ್ಪ ಉಂಡೆಯನ್ನು, ಹಿಟ್ಟನ್ನು ತೊಗೊಂಡು ಸ್ವಲ್ಪ ಬಟರ್ ಪೇಪರ್ ಮೇಲೆ ಎಣ್ಣೆ ಅಥವಾ ತುಪ್ಪವನ್ನು ಸವರ್ಕೊಂಡು ನೀವು ಕೈಯಲ್ಲೇ ಇದನ್ನು ತಟ್ಟಬೇಕಾಗುತ್ತೆ. ಕೈಗೆ ಸ್ವಲ್ಪ ನೀರು ಅಥವಾ ಎಣ್ಣೆಯನ್ನು ಅಥವಾ ತುಪ್ಪವನ್ನು ಯಾವುದಾದ್ರೂ ಸ್ವಲ್ಪ ನೀವು ಎತ್ಕೊಂಡು ರೊಟ್ಟಿಯನ್ನು ನಿಮಗೆ ಯಾವ ಥರ ಬೇಕಾಗುತ್ತೆ, ದಪ್ಪ ಬೇಕಾದರೆ ದಪ್ಪ ಅಥವಾ ತೆಳು ಬೇಕಾದರೆ ತೆಳುಗೆ ನೀವು ರೊಟ್ಟಿಯನ್ನು ತಟ್ಕೊಳ್ಬೇಕಾಗತ್ತೆ. ಸಖತ್ ಟೇಸ್ಟಿಯಾಗಿರುತ್ತೆ ಮಾತ್ರ. ಯಾಕೆಂದರೆ ಮೂಲಂಗಿ ಮೊಸರು ಹೆಲ್ತಿಗೂ ಕೂಡ ಒಳ್ಳೆಯದು. ನೀವು ಮೂಲಂಗಿ ಹಾಕಿದ್ದೀರಾ ಅಂತಲೇ ಯಾರಿಗೂ ಗೊತ್ತಾಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮೂಲಂಗಿ ಸ್ಮೆಲ್ ಕೂಡ ಇರೋದಿಲ್ಲ, ಯಾಕೆಂದರೆ ರಸವನ್ನು ಹಿಂಡಿರ್ತೀವಲ್ವ. ಹಾಗಾಗಿ ಮೂಲಂಗಿ ಸ್ಮೆಲ್ ಕೂಡ ನಿಮಗೆ ಗೊತ್ತಾಗೋದಿಲ್ಲ ತಿನ್ನಬೇಕಾದ್ರೆ. ಈ ಥರ ನೀಟಾಗಿ ಎಲ್ಲ ಕಡೆಯೂ ನೀವು ತೆಳುಗೆ ರೊಟ್ಟಿಯನ್ನು ತಟ್ಕೊಳ್ಬೇಕಾಗತ್ತೆ. ಕೈಗೂ ಕೂಡ ಒಂದು ಸ್ವಲ್ಪನೂ ಕೂಡ ಇಟ್ಟು ಅಂಟೋದಿಲ್ಲ. ಈವನ್ ಬಾಳೆ ಎಲೆ ಮೇಲೆ ತಟ್ಟಿದ್ರೂ ಕೂಡ ನೀಟಾಗಿಯೇ ಬರುತ್ತೆ. ಈಗ ರೊಟ್ಟಿ ರೆಡಿಯಾಗಿದೆ. ಈ ಕಡೆ ಹೆಂಚು ಕೂಡ ಬಿಸಿಯಾಗಿದೆ, ನೋಡ್ಬೋದು. ಹೆಂಚನ್ನು ಮೊದಲೇ ಇಟ್ಕೊಂಡು ಹೆಂಚು ಬಿಸಿಯಾಗಿದೆ. ಈಗ ತಟ್ಟಿರೋ ರೊಟ್ಟಿಯನ್ನು ಅದ್ರ ಮೇಲೆ ಹಾಕ್ಕೊಳ್ಬೇಕಾಗತ್ತೆ. ಹಾಕ್ಕೊಂಡು ಒಂದ್ಸರಿ ಕೈಯಲ್ಲಿ ಮೇಲ್ಗಡೆ ತಟ್ಕೊಂಡು ಬಟರ್ ಪೇಪರನ್ನು ಬಿಡಿಸ್ಕೊಂಡ್ಬಿಡಿ. ಸ್ವಲ್ಪ ಬಿಡಿಸಿದ್ರೆ ಸಾಕು, ಈಸಿಯಾಗಿ ಅದನ್ನು ಬಿಡಿಸ್ಕೊಳ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ನೈಟಿಗೆ ಈ ರೊಟ್ಟಿ ಅಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಕೂಡ ಖುಷಿಪಟ್ಟು ತಿಂತಾರೆ. ಇವನ್ ನೀವು ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಕೂಡ ತೊಗೊಂಡೋದ್ರು ಗಟ್ಟಿಯಾಗಿರೋದಿಲ್ಲ, ಸಖತ್ ಸಾಫ್ಟಾಗಿರುತ್ತೆ. ಮೇಲ್ಗಡೆ ಬೇಕಾದರೆ ನೀವು ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ನೀವು ರೊಟ್ಟಿಯನ್ನು ಬೇಯಿಸ್ಕೊಳ್ಳಿ. ನೋಡ್ಬೋದು ಅಲ್ಲಿ ಎಷ್ಟು ಕಲರಾಗಿ ಅಂದರೆ ವೈಟಾಗಿ ನೋಡೋದಕ್ಕೆ ಖುಷಿಯಾಗುತ್ತೆ. ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ನೋಡಿ, ಎರಡೂ ಕಡೆಯೂ ಕೂಡ ಚೆನ್ನಾಗಿ ಬೆಂದಿದೆ. ಎಷ್ಟು ಚೆನ್ನಾಗಿದೆ ಅಲ್ಲ ನೋಡೋದಕ್ಕೇ. ಇನ್ನು ಮಾಡಿದರೆ ಅಷ್ಟೇ ಸಖತ್ತಾಗಿರುತ್ತೆ. ಮನೇಲಿ ಕಂಪಲ್ಸರಿ ಎಲ್ಲರೂ ಕೂಡ ಮಿಸ್ ಮಾಡದೆ ಈ ರೊಟ್ಟಿಯನ್ನು ಟ್ರೈ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಈ ಮೂಲಂಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಇದು ಮಾಡಿಕೊಂಡ್ರೆ ಮೂಲಂಗಿ ತಿಂದಿರೋರು ಕೂಡ ಮೂಲಂಗಿಯನ್ನು ತಿಂತಾರೆ. ಹೊಸ ಥರದಾಗಿ ಟೇಸ್ಟನ್ನು ಕೂಡ ನೀವು ಕೊಡ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಮೂಲಂಗಿ ರೊಟ್ಟಿ. ಮೂಲಂಗಿ ಸಾಂಬಾರು ಅದು ಇದು ಮಾಡೋದೆಲ್ಲ ಕಾಮನ್ನು, ಬಟ್ ಈ ಥರ ರೊಟ್ಟಿ ಮಾಡಿಕೊಟ್ರೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಹೀಗೆ ಎಲ್ಲ ರೊಟ್ಟಿಗಳನ್ನು ಕೂಡ ಫಸ್ಟು ನಾವು ಮಾಡ್ಕೊಂಬಿಡ್ಬೋದು. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡು ತಿಂತಿದ್ರಂತೂ ಸಕ್ಕತ್ತಾಗಿರುತ್ತೆ. ನೋಡಿ, ಎಲ್ಲ ರೊಟ್ಟಿಗಳನ್ನೂ ರೆಡಿಯಾಗಿದೆ. ಎಷ್ಟು ನೋಡೋದಕ್ಕೆ ಎಷ್ಟು ಸಾಫ್ಟಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲೂ ಇದಾಗೋದು ಗಟ್ಟಿಯಾಗೋದು ಅದೆಲ್ಲ ಏನೂ ಇರೋದಿಲ್ಲ. ಅಷ್ಟು ಸಾಫ್ಟಾಗಿ ಈ ರೊಟ್ಟಿ ಬರುತ್ತೆ. ಈ ರೊಟ್ಟಿಯನ್ನು ಸ್ವಲ್ಪ ತೆಂಗಿನಕಾಯಿ ಚಟ್ನಿ ಜೊತೆ ತಿಂತಾಯಿದ್ರೆ ಅಂತೂ ಆಹಾ, ಸ್ವರ್ಗನೇ ರಪ್ ಅಂತ ಪಾಸಾಗುತ್ತೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಮಿಸ್ ಮಾಡದೆ ಮನೆಯಲ್ಲಿ ಎಲ್ಲರೂ ಕೂಡ ಕಂಪಲ್ಸರಿ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.